ಕೊಡಗು ಜಿಲ್ಲೆಯ ಕೊಡವ, ಐರಿ, ಹೆಗಡೆ, ಕುಡಿಯ, ಅಮ್ಮ ಕೊಡವ ಸೇರಿದಂತೆ 18ಕ್ಕೂ ಅಧಿಕ ಮೂಲ ನಿವಾಸಿಗಳು ಸಾಂಸ್ಕೃತಿಕ ಮೆರವಣಿಗೆ ನಡೆಸಿದರು. ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಈ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಪೊನ್ನಪೇಟೆ ತಾಲೂಕಿನ ಕುಟ್ಟದಿಂದ ಶುರುವಾದಂತಹ ಮೆರವಣಿಗೆಗೆ ಗಾಳಿಯಲ್ಲಿ ಗುಂಡು ಹೊಡೆದು ಚಾಲನೆ ಕೊಡಲಾಯಿತು. ನಿನ್ನೆ ಆರಂಭವಾಗಿರುವಂತಹ ಈ ಪಾದಯಾತ್ರೆ ಇದೇ 5ನೇ ತಾರೀಕಿನಂದು ಮಡಿಕೇರಿಯಲ್ಲಿ ಸಮಾಪ್ತಿಯಾಗುತ್ತೆ. ಕೊಡವ ಭಾಷೆ ಮಾತನಾಡುವ 28 ಮೂಲ ನಿವಾಸಿಗಳಿಗೆ ಸರ್ಕಾರದಿಂದ ಯಾವುದೇ ನೆರವು ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಸರ್ಕಾರದ ಗಮನ ಸೆಳೆಯಲು ಜಬ್ಬೂಮಿ ಬಾಳೋ ಹೆಸರಿನಲ್ಲಿ ಈ ಪಾದಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಮಹಿಳೆಯರು, ಮಕ್ಕಳು, ಗಂಡಸರು ಮಿಂಚ್ತಾ ಇದ್ರೆ ಇವರ ಹೆಜ್ಜೆಗೆ ಪೂರಕವಾಗಿ ಕೊಡವ ವಾಲಗ ಸಾಂಪ್ರದಾಯಿಕ ಬಾಳೋ ಪಾಟ್ನ ಮೆರಗು ಕೂಡ ಇತ್ತು. ಮೆರವಣಿಗೆ ಸಾಕ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಕೊಡವ ಸಂಸ್ಕೃತಿಯ ಉಳಿವಿಗಾಗಿ ನಡೆದಂತಹ ಪಾದಯಾತ್ರೆ. ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಈ ಪಾದಯಾತ್ರೆ ಸಾಗಿದೆ. ಸರ್ಕಾರದ ಗಮನ ಸೆಳೆಯುವುದಕ್ಕೆ ಸಮುದಾಯಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಮೆರವಣಿಗೆ. ವಿವಿಧ ಊರು ತಕ್ಕರು, ನಾಡು ತಕ್ಕರು, ಕೊಡವ ಭಾಷಿಕ ಜನಾಂಗದವರು ಎಲ್ಲರೂ ಸೇರಿ ಮಾಡಿದಂಥ ಒಂದು ಜನಜಾತ್ರೆ ಇದು. ಹಲವಾರು ವರ್ಷಗಳಿಂದ ಆಗುತ್ತಿರುವ ನಮ್ಮ ಸಂಸ್ಕೃತಿಯ ಮೇಲಿನ ದಬ್ಬಾಳಿಕೆ ಮತ್ತು ಒಂದು ಕಡೆಗಣನೆ, ನಾವೆಲ್ಲೋ ಒಂದು ಒತ್ತಡದಲ್ಲಿ ಸಿಲುಕಿದ್ವಿ. ಅದರೆಲ್ಲ ಫಲಶ್ರುತಿಯಾಗಿ ಇವತ್ತು ಅಭೂತಪೂರ್ವ ಮಟ್ಟದಲ್ಲಿ ಇವತ್ತಿನ ಈ ಜನಜಾತ್ರೆ ಅಥವಾ ನಮ್ಮ ಏನು ಕಾಲ್ನಡತೆ ಇವತ್ತು ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡಿದೆ.